ಎಲ್ಲರಿಗೂ ಶರಣು. ಇವತ್ತು 16ನೇ ತಾರೀಕು 4ನೇ ತಿಂಗಳು 2026, 15ನೇ ತಾರೀಕು 4ನೇ ತಿಂಗಳು 2026ರಂದು ಹೈಕೋರ್ಟ್ ಆದೇಶ ಬಂದಿದೆ. ಏನಂತ, ಏನು SLC ಹಿಂದಿ ಎಕ್ಸಾಮ್ಗೆ ಅಂಕಗಳನ್ನ ಕೊಡಲ್ಲ, ಇನ್ಮೇಲೆ ಗ್ರೇಡ್ ಕೊಡ್ತೀನಿ ಅಂತೇಳಿ ಮಾರ್ಚ್ 27ನೇ ತಾರೀಕು ನಾವು ನಡೆಸಿದಂಥ ಪಾಸ್ ವಿತೌಟ್ ಹಿಂದಿ ಹೋರಾಟದ ಫಲವಾಗಿ ಕರ್ನಾಟಕ ಸರ್ಕಾರ ಮಾರ್ಚ್ 27, 2026ರಂದು ಆದೇಶನ ಹೊರಡಿಸಿತ್ತು. ನಾವು ಈ ಹೋರಾಟನ ಜನವರಿ 29ನೇ ತಾರೀಕು ನಮ್ಮ RDS ಚಾನಲ್ನಲ್ಲಿ ಒಂದು ವಿಡಿಯೋ ಮಾಡೋದ್ರ ಮೂಲಕ ಹಿಂದಿ ಎಕ್ಸಾಮ್ ಹಾಲ್ಗೆ ನುಗ್ತೀವಿ ಅನ್ನುವ ಘೋಷಣೆಯೊಂದಿಗೆ ಈ ಹೋರಾಟನ ಶುರು ಮಾಡಿದ್ವಿ. ಪಾಸ್ ವಿತೌಟ್ ಹಿಂದಿ, ಇದಕ್ಕೆ ಬಿಹಾರದ ಪಾಸ್ ವಿತೌಟ್ ಇಂಗ್ಲೀಷ್ ಕಾನೂನನ್ನು ನೀವು ರೆಫರೆನ್ಸ್ ಆಗಿ ತಗೊಳ್ಳಿ ಅಂತ ಸರ್ಕಾರಕ್ಕೆ ಸತತ 2 ತಿಂಗಳು ಹೋರಾಟ ಮಾಡಿ ಸರ್ಕಾರ ಅದನ್ನು ಪರಿಗಣಿಸುವಂಗೆ ಮಾಡಿ ಕೊನೆಗೆ ಮಾರ್ಚ್ 27ನೇ ತಾರೀಕು 2026ರಲ್ಲಿ ಅವರು ಆದೇಶನ ಹೊರಡಿಸಿದ್ರು. ಮಾರ್ಚ್ 30ಕ್ಕೆ ಪರೀಕ್ಷೆ ನಡಿಬೇಕಾಗಿತ್ತು, ಅದು ಒಂದು ದಿನ ಮುಂದೆ ಹಾಕಿ ಅವರು 31ಕ್ಕೆ ಮಾಡಿದ್ರು. ಇದಾದ ಮೇಲೆ ಇನ್ನೇನು ರಿಸಲ್ಟ್ ಬರಬೇಕು, ಇವಾಗ 3 ಜನ ಮಕ್ಕಳು ಕೈಯಲ್ಲಿ ಅವರ ತಂದೆ ಅವರನ್ನು ರೆಸ್ಪಾಂಡೆಂಟ್ಗಳನ್ನ ಮಾಡಿ ಅವ್ರ ಕೈಯಲ್ಲಿ ಕಂಪ್ಲೇಂಟ್ ಮಾಡಿಸಿದ್ದಾರೆ. ಯಾರು ಇದನ್ನು ಮಾಡಿಸಿರೋದು ಅಂದರೆ ಈ ಹಿಂದಿ ಟೀಚರ್ಗಳು, ಇವರೆಲ್ಲ ಕರ್ನಾಟಕದವರೇ. ಪಾಪ ಅವ್ರಿಗೆ ನಾನು ಈಗಲೂ ಹೇಳ್ತಾ ಇದ್ದೀನಿ, ನೀವೆಲ್ಲ ಬನ್ನಿ ಕೂತ್ಕೊಂಡು ಮಾತಾಡೋಣ, ನಿಮಗೆ ಯಾವ ರೀತಿಯ ಸವಲತ್ತು ಬೇಕೋ ಅದನ್ನು ನಾವು ಹೋರಾಟ ಮಾಡಿ ಸರ್ಕಾರದಿಂದ ಕೊಡಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ರೂ ಕೂಡ ಮತ್ತೆ ನೀವು ಈ ಹಿಂದಿ ವಿಚಾರನ ಕೈ ಬಿಡೋದಕ್ಕೆ ರೆಡಿ ಇಲ್ಲ. ಇದರಿಂದ ನೀವು ನಿಜವಾಗ್ಲೂ ತೊಂದರೆಗೆ ಸಿಗಾಕೊಳ್ತೀರಿ. ಯಾಕಂತಂದರೆ ನಾವು ಒಂದು ಶಾಂತಿಯುತ ಮಾರ್ಗದಲ್ಲಿ ಹೋರಾಟಗಳನ್ನ ಮಾಡುವಂಥವ್ರು ದ್ರಾವಿಡ ಕನ್ನಡಿಗರು. ಆದರೆ ಕೆಲವು ಬೇರೆ ಸಂಘಟನೆಗಳಿದ್ದಾರೆ, ಅವರು ಯಾವುದೇ ಹಂತಕ್ಕೆ ಹೋಗೋಕ್ಕೂ ರೆಡಿ ಇದ್ದಾರೆ. ಆ ರೀತಿ ಎಲ್ಲ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ನೀವು ಏನು ಹಿಂದಿ ಟೀಚರ್ಗಳಿದ್ದೀರಿ, ನೀವೀಗೇನೋ ಕೋರ್ಟಲ್ಲಿ ಕೇಸ್ ಹಾಕ್ಬಿಟ್ಟು ಕೋರ್ಟು ಸರ್ಕಾರಕ್ಕೆ ಡೈರೆಕ್ಷನ್ ಕೊಟ್ಟ ತಕ್ಷಣ ಸರ್ಕಾರ ಕೇಳಲೇಬೇಕು ಅಂತ ರೂಲ್ಸ್ ಇಲ್ಲ. ಮಾನ್ಯ ಸಿದ್ದರಾಮಯ್ಯನವರೇ, ಮಧು ಬಂಗಾರಪ್ಪನವರೇ, ಸಾಕಷ್ಟು ಕೋರ್ಟಿನ ಆದೇಶಗಳನ್ನ ನೀವೇ ಲೆಕ್ಕಕ್ಕೆ ಪರಿಗಣಿಸಿಲ್ಲ. ಅದಕ್ಕೆ ಉದಾಹರಣೆ ಸಮಾನ ಕೆಲಸಕ್ಕೆ ಸಮಾನ ವೇತನ. ಈ ಗುತ್ತಿಗೆ ಕಾರ್ಮಿಕರನ್ನ ಸರ್ಕಾರದ ಇಲಾಖೆಗಳ ಕೆಲಸ ಮಾಡ್ತವ್ರಲ್ಲ, ಅವ್ರಿಗೆಲ್ಲ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕಂತೇಳಿ ಇದು ಹೈಕೋರ್ಟ್ ಹೇಳಿದೆ, ಸುಪ್ರೀಂ ಕೋರ್ಟ್ ಹೇಳಿದೆ. ಎಲ್ಲಿ ಕೊಡ್ತಾ ಇದ್ದೀರಿ ನೀವು? ಹೀಗೆ ಇನ್ನೂ ಉದಾಹರಣೆಗಳು ಕೊಡ್ತಾ ಹೋದರೆ ಬೇಕಾದಷ್ಟಿದೆ. ಇನ್ನು ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ ಮಾಡಿ ಅಂತ ಕಳೆದ ಸರ್ಕಾರಕ್ಕೂ ಕೋರ್ಟ್ ಹೇಳಿತು, ಮಾಡಲಿಲ್ಲ. ನಿಮಗೂ ಹೇಳೋರೆ, ನೀವು ಮಾಡ್ತಾ ಇಲ್ಲ. ಹಾಗಾಗಿ ಈ ಒಂದು ಕೋರ್ಟಿನ ಆದೇಶನ ನೆಪ ಇಟ್ಕೊಂಡು ನೀವೇನಾದ್ರೂ ನಿಮ್ಮ ನಿರ್ಧಾರನ ಬದಲಾಯಿಸಿದ್ರೆ ಅದು ನೀವು ನಿಮ್ಮ ಮೂರ್ಖತನನ ಎತ್ತಿ ತೋರಿಸ್ತದೆ ಹೊರತಾಗಿ ಕನ್ನಡದ ಬದ್ಧತೆನ ತೋರಿಸೋದಿಲ್ಲ. ಅದಾದ ಮೇಲೆ ಏನು ಯಾರೆಲ್ಲ ಹೋರಾಟಗಾರರು ನಾವಿದ್ದೀವಿ, ಕೆಲವು ಡೋಂಗಿ ಹೋರಾಟಗಾರರಿದ್ದಾರೆ, ಅವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಇವ್ರುಗಳಿಗೆ ಏನಂತಂದರೆ ಯಾರೇ ಹೋರಾಟ ಮಾಡಿದ್ರು ಇದು ನಾವು ಮಾಡ್ದೋ ಅಂತ ಇವರು ಬಿಲ್ಡಪ್ಗಳನ್ನ ತಗೊಂಡು ಹೋರಾಟದ ದಿಕ್ಕುಗಳನ್ನ ತಪ್ಪಿಸುವಂಥವ್ರು ಇರ್ತಾರೆ. ಇಂಥ ಡೋಂಗಿ ಹೋರಾಟಗಾರಗಳನ್ನ ಬಿಟ್ಟು ನೈಜ ಹೋರಾಟಗಾರರಿಗೆ ಹೇಳೋದೇನಂತಂದರೆ, ಸರ್ಕಾರ ನಮ್ಮ ಒಂದು ಒತ್ತಾಯಕ್ಕೆ ಮಣಿದು ಪಾಸ್ ವಿತೌಟ್ ಹಿಂದಿನ ಈ ಸಾಲಲ್ಲಿ ಜಾರಿಗೊಳಿಸಿತ್ತು. ಮುಂದಿನ ಸಾಲಿಂದ ನಮ್ಮ ಒತ್ತಾಯ ಇರೋದು 2 ನುಡಿ ಪದ್ಧತಿ. ಏನಂಗಂದರೆ ಕನ್ನಡ ಮೊದಲನೇ ನುಡಿ, 2ನೇ ನುಡಿಯಾಗಿ ಇಂಗ್ಲೀಷು, ಅಥವಾ ಅವ್ರಿಗೆ ಯಾವ್ದು ಬೇಕು ಅದು ಕಲ್ತ್ಕೊಳ್ಳಿ. ಈಗ ಇವರೇ ಹೇಳ್ತಾರಲ್ವ ಇಂಗ್ಲೀಷು ಪರಕೀಯ ಭಾಷೆ ಅಂತ. ಇಂಗ್ಲೀಷ್ ಬೇಕಾಗಿಲ್ಲ, ಹಂಗಾದ್ರೆ ಹಿಂದಿ ಕಲ್ತ್ಕೊಳ್ಳಿ, ಸಂಸ್ಕೃತ ಕಲ್ತ್ಕೊಳ್ಳಿ, ತಮಿಳು, ಮರಾಠಿ ಯಾವ್ದು ಬೇಕಾದರೂ ಕಲ್ತ್ಕೊಳ್ಳಿ. ಆದರೆ ಕನ್ನಡ ಕಡ್ಡಾಯವಾಗಿರಲಿ. ಈಗೇನು 525 ಮಾರ್ಕ್ಸ್ ಕೇಳಿಸಿದ್ದೀರಿ ಅದು ಹಾಗೆ ಮುಂದುವರಿಲಿ. ಈ ಸಲ ಗ್ರೇಡ್ ಸಿಸ್ಟಮನ್ನು ನೀವೇನು ಅನೌನ್ಸ್ ಮಾಡಿದ್ದೀರಿ ಅದನ್ನು ನೀವು ಮುಂದುವರಿಸಿ. ಇದ್ಯಾವುದೋ ಕೋರ್ಟ್ ಆದೇಶಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳ್ಳುವ ಅಗತ್ಯ ಇಲ್ಲ. ಇನ್ನು ಯಾರು ಆ 3 ಜನ ಮಕ್ಕಳು ಮೂಲಕ ಹಾಕ್ಸಿದಾರೋ ಅವರು ಆ ಕೋರ್ಟಲ್ಲಿ ಅವ್ರು ಆದೇಶ ಕೊಟ್ಟಿರೋದು ಏನಂತಂದರೆ ಆ 3 ಜನಕ್ಕೆ ನೀವು ಮಾರ್ಕ್ಸನ್ನು ಕೊಡಿ ಅಂತಲೇ ಹೊರತಾಗಿ ಎಲ್ರಿಗೂ ಕೊಡಬೇಕು ಅಂತಲ್ಲ. ಹಾಗಾಗಿ ಈ ಒಂದು ಹೈಕೋರ್ಟ್ ಆದೇಶಕ್ಕೆ ಯಾವುದೇ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಹಾಗಾಗಿ ನೀವು ನಿಮ್ಮ ಹತ್ತಿರದ ಲಾಯರ್ಗಳಿದ್ದರೆ ಅವ್ರಿಗೆ ನಾವು ಈ ರಿಪೋರ್ಟನ್ನು ಈ ಕಮೆಂಟ್ ಸೆಕ್ಷನಲ್ಲೂ ಕೂಡ ಹಾಕಿರ್ತೀನಿ. ಆ ಹೈಕೋರ್ಟ್ ಸಂಬಂಧಿತ ಏನೆಲ್ಲ ಬಂದಿದೆ ಅದರದ್ದು ಡೀಟೇಲ್ಸನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ. ನೀವು ಅದನ್ನು ನೋಡಿ ನಿಮ್ಮ ಹತ್ತಿರದ ಲಾಯರ್ಗಳ ಹತ್ರ ಕೇಳಿ ನೀವು ಕೂಡ ಅದ್ರ ಬಗ್ಗೆ ಅರಿವನ್ನು ಬೆಳೆಸ್ಕೋಬೇಕು. ನಮ್ಮ ಹೋರಾಟ
2 ಲ್ಯಾಂಗ್ವೇಜ್ ಪಾಲಿಸಿನೇ ಇಂಪ್ಲಿಮೆಂಟ್ ಮಾಡೋದ್ರ ಕಡೆಗೆ ಸಾಗಬೇಕು. ಪಾಸ್ ವಿತೌಟ್ ಹಿಂದಿ ಸರ್ಕಾರ ಅದನ್ನು ಪರಿಗಣಿಸಿ ಇಂಪ್ಲಿಮೆಂಟ್ ಆಗಿದೆ. ಇದಕ್ಕೆ ಯಾವುದೇ ಆತಂಕ ಬೇಡ ಅಂತ ಹೇಳ್ತಾ ಶರಣು. ಥ್ಯಾಂಕ್ ಯು.